ನನ್ನೆಲ್ಲ ಯೂಟ್ಯೂಬ್ ವೀಕ್ಷಕ ಸ್ನೇಹಿತರಿಗೆ ನಿಮ್ಮ ಸುಪ್ರಿಯಾ ಶಿವಮೂರ್ತಿಗೌಡ ಮಾಡುವ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ರಾಮಾಯಣದ 156ನೇ ಭಾಗವನ್ನು ನಾನೀಗ ಪ್ರಾರಂಭಿಸ್ತಾ ಇದ್ದೀನಿ ಸ್ನೇಹಿತರೆ. ನಂದಿಯ ಮಾತುಗಳನ್ನು ನಿರ್ಲಕ್ಷಿಸಿದ ದಶಗ್ರೀವನು, ನೀನು ನನ್ನ ರಥವನ್ನು ಒರಟುತನದಿಂದ ನಿಲ್ಲಿಸಿರುವುದಕ್ಕೆ ಪ್ರತೀಕಾರವಾಗಿ ನಾನು ನಿನ್ನ ಒಡೆಯನಾದ ಶಂಕರನನ್ನು ಕೊಲ್ಲುತ್ತೇನೆ ಎಂದು ಹೇಳಿ ಆ ಪರ್ವತವನ್ನು ತನ್ನ ಕೈಗಳಿಂದಲೇ ಎತ್ತಲು ಪ್ರಾರಂಭಿಸಿದನು. ಪರ್ವತವು ಜೋರಾಗಿ ಅಲುಗಾಡಿ ಆಯಾ ತಪ್ಪಿದ ಪಾರ್ವತಿಯು ತನ್ನ ಪತಿಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಾಗ ಆ ಪರ್ವತವನ್ನು ತನ್ನ ದೊಡ್ಡ ಕಾಲ್ಬೆರಳಿನಿಂದ ಕೆಳಗೆ ಒತ್ತಿದಂತಹ ಮಹಾದೇವನು ದಶಗ್ರೀವನ ಕೈಗಳು ಅದರ ಕೆಳಗೆ ಜಜ್ಜಿ ಹೋಗುವಂತೆ ಮಾಡಿದನು. ದಶಗ್ರೀವನು ತೀವ್ರವಾದ ನೋವಿನಿಂದ ಜೋರಾಗಿ ಅರಚಿದಾಗ 3 ಲೋಕಗಳು ಅದೆಷ್ಟು ಕಂಪಿಸಿದವೆಂದರೆ ದಾರಿಯಲ್ಲಿ ನಡೆದು ಹೋಗುತ್ತಿದ್ದ ಇಂದ್ರದೇವನು ಸಹ ಎಡವಿ ಬಿದ್ದನು. ತಮ್ಮ ಒಡೆಯನ ದುರವಸ್ಥೆಯನ್ನು ಕಂಡ ದಶಗ್ರೀವನ ಮಂತ್ರಿಗಳು ಸುಲಭವಾಗಿ ಸಂತುಷ್ಟಗೊಳ್ಳುವ ಆಶುತೋಷನ ಆಶ್ರಯವನ್ನು ಪಡೆಯಬೇಕೆಂದು ಅವನಿಗೆ ಉಪದೇಶವನ್ನು ನೀಡಿದರು. ಬೇರೆ ದಾರಿಯಿಲ್ಲದೆ ತನ್ನ ತಲೆಯನ್ನು ತಗ್ಗಿಸಿದ ದಶಗ್ರೀವನು ಮಹಾದೇವನನ್ನು ಸಾಮ ವೇದದ ಮಂತ್ರಗಳಿಂದ ಕೊಂಡಾಡಿದನು. 1000 ವರ್ಷಗಳಾದ ನಂತರ ತನ್ನ ಉಂಗುಷ್ಟದ ಒತ್ತಡವನ್ನು ತಗ್ಗಿಸಿದ ಮಹಾದೇವನು ದಯೆ ತೋರಿದಾಗ ದಶಗ್ರೀವನು ತನ್ನ ಕೈಗಳನ್ನು ಪರ್ವತದ ಅಡಿಯಿಂದ ತೆಗೆದನು. ತನ್ನ ಕೈಗಳು ಜಜ್ಜಿ ಹೋಗುತ್ತಿರುವಾಗ ಅವನು ಮಾಡಿದ ಭಯಾನಕ ಆಕ್ರಂದನದ ಕಾರಣವಾಗಿ ಶಿವನು ಅವನಿಗೆ ರಾವಣ ಎಂಬ ಹೆಸರನ್ನು ನೀಡಿದನು. ದಶಗ್ರೀವನ ಗಟ್ಟಿಯಾದ ಕೂಗು ದೇವತೆಗಳನ್ನು ಕೂಡ ಭಯದಿಂದ ಅಳುವಂತೆ ಮಾಡಿದ್ದರಿಂದ ಆ ದಿನದಿಂದ ಅವನನ್ನು ರಾವಣ ಎಂದು ಕರೆಯಲಾಯಿತು. ಆನಂತರ ಪುಷ್ಪಕ ವಿಮಾನವನ್ನು ಏರಿದ ರಾವಣನು ಶೂರ ಕ್ಷತ್ರಿಯರಿಗೆ ಸವಾಲನ್ನೊಡ್ಡುತ್ತಾ ಭೂಮಂಡಲದಲ್ಲೆಲ್ಲ ಅಲೆದಾಡಲು ಪ್ರಾರಂಭಿಸಿದನು. ಬುದ್ಧಿವಂತರಾದ ರಾಜರು ಯುದ್ಧವಿಲ್ಲದೆ ರಾವಣನಿಗೆ ಶರಣಾದರೆ ಎದುರಾದ ಇತರೆ ರಾಜರನ್ನು ಅವನು ಸುಲಭವಾಗಿ ಸೋಲಿಸಿದನು. ಒಂದು ದಿನ ಹಿಮಾಲಯದ ಬಳಿಯಲ್ಲಿದ್ದ ಒಂದು ಕಾಡಿಗೆ ಬಂದ ರಾವಣನು ಜಟಾಧಾರಿಯಾಗಿ ಕೃಷ್ಣ ಜೀನವನ್ನು ಧರಿಸಿದ್ದ ಒಬ್ಬ ಸುಂದರ ತರುಣಿಯನ್ನು ಅಲ್ಲಿ ಕಂಡನು. ಅವಳನ್ನು ಕಂಡು ಕಾಮಭರಿತನಾದ ರಾವಣನು, ಕಾಡಿನಲ್ಲಿ ನೀನು ಮಾಡುತ್ತಿರುವ ತಪಗಳು ನಿನ್ನ ಯೌವನದ ಸೌಂದರ್ಯಕ್ಕೆ ವಿರುದ್ಧವಾಗಿದೆ. ನನ್ನ ಪ್ರಿಯ ಯುವತಿಯೇ, ನೀನು ಯಾರು? ನೀನು ತಪಶ್ಚರ್ಯದ ಜೀವನವನ್ನು ನಡೆಸಲು ಇಲ್ಲಿಗೆ ಏಕೆ ಬಂದಿರುವೆ ಎಂದು ಕೇಳಿದನು. ಆಗ ಆ ತರುಣಿಯು, ನಾನು ಬ್ರಹ್ಮಸ್ಪತಿಯ ಪುತ್ರರಾದಂತಹ ಬ್ರಹ್ಮರ್ಷಿ ಕುಶಧ್ವಜರ ಪುತ್ರಿ. ನನ್ನನ್ನು ವೇದಗಳ ಅವತಾರಿ ಎಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ನನ್ನನ್ನು ವೇದಾವತಿ ಎಂದು ಕರೆಯುತ್ತಾರೆ. ಹಲವಾರು ದೇವತೆಗಳು ಮತ್ತು ಇತರ ಯೋಗ್ಯ ಪುರುಷರು ನನ್ನನ್ನು ವರಿಸಲು ನನ್ನ ತಂದೆಯವರ ಬಳಿ ಬಂದರು. ಆದರೆ ಅವರು ಭಗವಾನ್ ವಿಷ್ಣುವೇ ನನಗೆ ಅನುರೂಪನಾದಂತಹ ವರನೆಂದು ಭಾವಿಸಿ ನನ್ನ ತಂದೆಯವರು ಅವರೆಲ್ಲರನ್ನು ತಿರಸ್ಕರಿಸಿದರು. ಇದನ್ನು ಕೇಳಿದ ದೈತ್ಯರ ರಾಜನಾದಂತಹ ಶಂಭುವು ನಿದ್ರಿಸುತ್ತಿದ್ದ ನನ್ನ ತಂದೆಯವರನ್ನು ಕೊಂದನು. ನನ್ನ ತಾಯಿಯವರು ನನ್ನ ತಂದೆಯವರ ಚಿಂತೆಯಲ್ಲಿ ಸಹ ಗಮನ ಮಾಡಿದಾಗ ಭಗವಾನ್ ನಾರಾಯಣನನ್ನು ನನ್ನ ಹೃದಯದಲ್ಲಿ ಸ್ಥಾಪಿಸಿಕೊಂಡ ನಾನು ಅವನನ್ನು ನನ್ನ ಪತಿಯಾಗಿ ಪಡೆಯಲು ತಪಗಳನ್ನು ಆಚರಿಸುತ್ತಿದ್ದೇನೆ. ಎಲೈ ರಾವಣನೇ, ನನ್ನ ತಪಶಕ್ತಿಯಿಂದ ನಿನ್ನ ಬಗ್ಗೆ ನನಗೆ ಎಲ್ಲವೂ ತಿಳಿಯುತ್ತಿದೆ. ಆದ್ದರಿಂದ ಇನ್ನು ಸಡಗರವಿಲ್ಲದೆ ನೀನು ಇಲ್ಲಿಂದ ಹೊರಟು ಹೋಗಬೇಕು ಎಂದಳು. ತನ್ನ ರಥದಿಂದ ಕೆಳಗಿಳಿದಂತಹ ರಾವಣನು, ನನ್ನ ಪ್ರಿಯ ಸುಂದರಿಯೇ, ನೀನು ನನ್ನ ಪತ್ನಿಯಾಗಬೇಕೆಂದು ನಾನು ಕೇಳಿಕೊಳ್ಳುತ್ತಿದ್ದೇನೆ. ನನ್ನ ತುಲನೆಯಲ್ಲಿ ಆ ವಿಷ್ಣುವು ಏನೂ ಅಲ್ಲ ಎಂದು ಹೇಳಿದ ಕೂಡಲೇ ಕೋಪಗೊಂಡ ವೇದಾವತಿಯು, ನೀನಲ್ಲದೆ ಇನ್ಯಾರು ಭಗವಾನ್ ವಿಷ್ಣುವಿಗೆ ಈ ರೀತಿ ಅವಮರ್ಯಾದೆ ಮಾಡಲು ಸಾಧ್ಯವಿಲ್ಲ ಎಂದಳು. ರಾವಣನು ವೇದಾವತಿಯ ಕೂದಲನ್ನು ಹಿಡಿದಾಗ ಕೋಪಗೊಂಡ ಅವಳು ತನ್ನ ಒಂದು ಕೈಯನ್ನು ಕತ್ತಿಯಾಗಿ ಪರಿವರ್ತಿಸಿಕೊಂಡು ತನ್ನ ಕೂದಲನ್ನು ಕತ್ತರಿಸಿ ಅವನ ಹಿಡಿತದಿಂದ ಮುಕ್ತಳಾದಳು. ನಂತರ ಒಂದು ಅಗ್ನಿಯನ್ನು ಸೃಷ್ಟಿಸಿದ ವೇದಾವತಿಯು, ನಿನ್ನಿಂದ ಸ್ಪರ್ಶಿಸಲ್ಪಟ್ಟಿರುವ ನಾನು ಇನ್ನು ಜೀವಿಸಲು ಇಚ್ಛಿಸುವುದಿಲ್ಲ. ನಿನ್ನನ್ನು ಶಪಿಸಿದರೆ ನನ್ನ ತಪಸ್ಸಿನ ಶಕ್ತಿಯು ಕ್ಷೀಣಿಸುವುದರಿಂದ ನಾನು ನಿನ್ನನ್ನು ಶಪಿಸದೆ ನಿನ್ನ ನಾಶಕ್ಕಾಗಿ ಇನ್ನೊಂದು ದಿವ್ಯ ಜನ್ಮವನ್ನು ತಾಳುತ್ತೇನೆ ಎಂದು ಹೇಳಿ ಅಗ್ನಿ ಪ್ರವೇಶ ಮಾಡಿದಳು. ವೇದಾವತಿಯು ಅಗ್ನಿಯನ್ನು ಪ್ರವೇಶಿಸಿದಾಗ ಸ್ವರ್ಗದಿಂದ ಪುಷ್ಪವೃಷ್ಟಿಯಾಯಿತು. ನಂತರ ತನ್ನ ದೇಹವನ್ನು ತ್ಯಜಿಸಿದ ಅವಳು ಒಂದು ಕಮಲದ ಹೂವಿನಿಂದ ಹೊರಬಂದಳು.
ಆದರೆ ಅವಳನ್ನು ಕೂಡಲೇ ಹಿಡಿದುಕೊಂಡಂತಹ ರಾವಣನು ಅವಳನ್ನು ಪುಷ್ಪಕ ವಿಮಾನದಲ್ಲಿ ಏರುವಂತೆ ಒತ್ತಾಯಿಸಿ ಲಂಕೆಗೆ ಕರೆದುಕೊಂಡು ಹೋದನು. ನಂತರ ಮರುಜನ್ಮ ತಾಳಿದ ವೇದಾವತಿಯನ್ನು ರಾವಣನು ತನ್ನ ಮಂತ್ರಿಗಳಿಗೆ ತೋರಿಸಿದಾಗ ಆ ತರುಣಿಯನ್ನು ಅವನು ಇಟ್ಟುಕೊಂಡರೆ ಅವಳು ಅವನ ನಾಶಕ್ಕೆ ಕಾರಣವಾಗುವಳೆಂದು ಅವನು ಎಚ್ಚರಿಸಿದರು. ಆ ಮಾತುಗಳನ್ನು ಕೇಳಿದ ರಾವಣನು ವೇದಾವತಿಯನ್ನು ಸಮುದ್ರದಲ್ಲಿ ಎಸೆದನು. ನಂತರ ಇನ್ನೊಂದು ತೀರವನ್ನು ಸೇರಿದ ಅವಳು ತನ್ನ ಯೋಗಿಕ ಶಕ್ತಿಯನ್ನು ಉಪಯೋಗಿಸಿಕೊಂಡು ಜನಕ ಮಹಾರಾಜನ ಯಜ್ಞಸ್ಥಳಕ್ಕೆ ಬಂದಳು. ರಾಜ ಜನಕರು ನೇಗಿಲಿನಿಂದ ನೆಲವನ್ನು ಉಳುತ್ತಿದ್ದಾಗ ಒಂದು ಮಗುವಿನ ರೂಪವನ್ನು ತಾಳಿ ಅವಳು ನೇಗಿಲಿನ ಸಾಲಿನಲ್ಲಿ ಹೊರಬಂದಳು. ಹೀಗೆ ಸತ್ಯಯುಗದಲ್ಲಿ ಕಾಣಿಸಿಕೊಂಡಿದ್ದಂತಹ ವೇದಾವತಿಯು ತ್ರೇತಾಯುಗದಲ್ಲಿ ಜಾನಕಿಯಾದಳು. ಸ್ನೇಹಿತರೆ, ರಾಮಾಯಣದ 156ನೇ ಭಾಗವನ್ನು ನಾನಿಲ್ಲಿಗೆ ಮುಕ್ತಾಯಗೊಳಿಸ್ತಿದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಅಂತ ಹೇಳ್ತಾ ನಿಮಗೆಲ್ಲರಿಗೂ ನನ್ನ ನಮಸ್ಕಾರ. ಜೈ ಶ್ರೀರಾಮ್. ಹರ ಹರ ಮಹಾದೇವ.